ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ನಡೆದ ನೇಹಾ ಕೊಲೆ ಕೇಸ್ ಇದೀಗ ಸಿಐಡಿ ಡಿಐಜಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ 6 ದಿನಗಳ ಕಾಲ ಫಯಾಜ್ ಏನಿದ್ದಾನೆ ಆತನ ಡ್ರಿಲ್ ಮಾಡಿತ್ತು. ಈಗಾಗಲೇ ಸಿಐಡಿಗೆ ವಹಿಸಲಾಗಿದೆ ನೇಹಾ ಹತ್ಯೆ ಪ್ರಕರಣ. ಹುಬ್ಬಳ್ಳಿಗೆ ಬಂದ ಸಿಐಡಿ ಡಿಐಜಿ ಸುಧೀರ್ ಕುಮಾರ್ ರೆಡ್ಡಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಸುಧೀರ್ ಕುಮಾರ್ ರೆಡ್ಡಿ ಸಿಐಡಿ ಇದರ ಸಮಗ್ರ ತನಿಖೆಯನ್ನು ಮಾಡಲಿದೆ. ಮತ್ತಷ್ಟು ಚುರುಕುಗೊಂಡ ನೇಹಾ ಹತ್ಯೆ ಪ್ರಕರಣದ ತನಿಖೆ ಈಗಾಗಲೇ 6 ದಿನಗಳ ಕಾಲ ಆರೋಪಿಗೆ ಸಿಐಡಿ ಡ್ರಿಲ್ ಮಾಡಿದೆ. ನಾಳೆ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಿದೆ ಸಿಐಡಿ. ಸುಧೀರ್ ಕುಮಾರ್ ರೆಡ್ಡಿ ಈಗಾಗಲೇ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಇಡೀ ಸಿಐಡಿ ಡಿಐಜಿ ನೇಹಾ ಹತ್ಯೆ ಕೇಸ್ನ ಸಂಪೂರ್ಣ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿದೆ. ಓಕೆ, ಇದೀಗ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಒಂದು ಕಡೆ ನೇಹಾ ಹತ್ಯೆ ಕೇಸ್ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು, ಸುದ್ದಿ ಆಗ್ತಾ ಇತ್ತು. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ವಿಚಾರ ಬಂದ ಕಾರಣಕ್ಕಾಗಿ ಸ್ವಲ್ಪ ಡೈವರ್ಟ್ ಆಯಿತು. ಆ ಭಾಗದಲ್ಲಿ ಆ ಕಾವು ಈಗಲೂ ಹಾಗೇ ಇದೆಯಾ ಅಥವಾ ಕಾವು ಕಡಿಮೆ ಆಗಿದೆಯಾ? ಏನು ನಿಮ್ಮ ರೀಡಿಂಗ್? ಎಸ್ ಜಯಪ್ರಕಾಶ್ ಶೆಟ್ಟಿ, ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿಗೆ ಏನು ಈ ಪ್ರಕರಣವನ್ನು ವಹಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೊಲೆ ಆರೋಪಿ ಫಯಾಜ್ನನ್ನು ಈಗಾಗಲೇ 6 ದಿನಗಳ ಕಾಲ ಸಿಐಡಿ ಅಧಿಕಾರಿಗಳು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಾಳೆ ಈ ಫಯಾಜ್ನನ್ನು ಏನು 6 ದಿನಗಳ ಕಾಲ ಈಗಾಗಲೇ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ಈ ಅವಧಿ ಅಂತ್ಯ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಗೆ ಈಗಷ್ಟೇ ಸಿಐಡಿ ಡಿಐಜಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಆಗಮಿಸಿರ್ತಕ್ಕಂಥದ್ದು. ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಮೂಲಕ ನೇರವಾಗಿ ಎಲ್ಲಿ ಈ ಫಯಾಜ್ನನ್ನು ರಹಸ್ಯ ಸ್ಥಳದಲ್ಲಿ ಏನು ತನಿಖೆ ಮಾಡಲಾಗ್ತಾ ಇದೆ ಆ ಒಂದು ಸ್ಥಳಕ್ಕೆ ಈಗಾಗಲೇ ತೆರಳಿರ್ತಕ್ಕಂಥದ್ದು. ಈಗಾಗಲೇ ಕಳೆದ 5 ದಿನಗಳಿಂದ ಏನು ಫಯಾಜ್ನನ್ನು ಸಾಕಷ್ಟು ಆಯಾಮಗಳಲ್ಲಿ ಏನು ತನಿಖೆ ಮಾಡಲಾಗ್ತಾ ಇದೆ, ಈ ಎಲ್ಲ ವರದಿಯನ್ನು ಡಿಐಜಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಪಡೆಯಲಿದ್ದಾರೆ. ಇನ್ನು ನಾಳೆ ನ್ಯಾಯಾಂಗ ಬಂಧನಕ್ಕೆ ಮತ್ತೆ ಫಯಾಜ್ನನ್ನು ಒಪ್ಪಿಸ್ತಾರಾ ಅಥವಾ ಹೆಚ್ಚಿನ ತನಿಖೆಗಾಗಿ ಮತ್ತೆ ತಮ್ಮ ಸುಪರ್ದಿಗೆ ಫಯಾಜ್ನನ್ನು ತೆಗೆದುಕೊಳ್ತಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗಾಗಲೇ ಮೂಡಿರ್ತಕ್ಕಂಥದ್ದು. ಒಟ್ಟಾರೆ ಇಡೀ ರಾಜ್ಯದಾದ್ಯಂತ ಅಷ್ಟೇ ಅಲ್ಲದೆ ಇಡೀ ದೇಶದಾದ್ಯಂತ ಸಾಕಷ್ಟು ಚರ್ಚೆಗೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂತಹ ನೇಹಾ ಪ್ರಕರಣ ಸಾಕಷ್ಟು ಒಂದು ಚುರುಕಿನ ತನಿಖೆಯ ಮೂಲಕ ಈಗಾಗಲೇ ಸಿಐಡಿ ಅಧಿಕಾರಿಗಳು ಒಂದು ವಿವಿಧ ಆಯಾಮಗಳಲ್ಲಿ ಫಯಾಜ್ನನ್ನು ತನಿಖೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಇನ್ನು ಸಿಐಡಿ ಡಿಐಜಿ ಅವರು ಈಗಾಗಲೇ ಆಗಮಿಸಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಈ ಒಂದು ತನಿಖೆ ಚುರುಕುಗೊಂಡಿರ್ತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು.